ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಸರ್ ಮಾತಾಡ್ತಾ ಇರೋದು. ನಾವು ಇವತ್ತಿನ ಕ್ಲಾಸಿನ ದಿವಸ ಏನು ತಿಳ್ಕೊಂಡ್ರೆ ಮಾನಸಿಕ ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ಒಂದು ನವೋದಯ ಪರೀಕ್ಷೆ ಹೇಗಿರುತ್ತೆ, ಅದು ಎಷ್ಟು ವಿಷಯಗಳ ಮೇಲೆ ಆ ಪರೀಕ್ಷೆ ಇರುತ್ತಾ ಅಂತ ಹೇಳಿದ್ದೆ. ಮಾನಸಿಕ ಸಾಮರ್ಥ್ಯ, ಗಣಿತ ವಿಷಯ ಹಾಗೂ ಭಾಷಾ ಪರೀಕ್ಷೆ ಅಂತ 3 ವಿಷಯಗಳನ್ನು ಒಳಗೊಂಡಿರುತ್ತೆ, 3 ಹಂತಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಮಾನಸಿಕ ಸಾಮರ್ಥ್ಯ. ನಾನು ಹಿಂದಿನ ಕ್ಲಾಸ್ನಲ್ಲಿ ಸಿಲೆಬಸ್ ಬಗ್ಗೆ ಹೇಳಿದ್ದೆನಲ್ಲ, ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ಏನಂತಂದರೆ 1ನೇ ಹಂತ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಹೇಗಿರುತ್ತೆ, ಮಾನಸಿಕ ಸಾಮರ್ಥ್ಯವನ್ನು ಏನೇನು ಒಳಗೊಂಡಿರುತ್ತೆ, ಆ ಮಾನಸಿಕ ಪರೀಕ್ಷೆಗಳು ಹೇಗೆ ಬರುತ್ತವೆ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರಂತೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಈ ಮಕ್ಕಳನ್ನು ಮಾನಸಿಕ ಮಟ್ಟವನ್ನು ಅಳೆಯುವ ಒಂದು ಉದ್ದೇಶ ಇಟ್ಕೊಂಡೇ ಇವ್ರು ಏನು ಮಾಡಿರ್ತಾರೆ, ಈ ಪರೀಕ್ಷೆಯನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನು ಒಂದೊಂದೇ ಪಾಯಿಂಟ್ಸನ್ನು ತಿಳ್ಕೊತ ಹೋಗೋಣ. ಈ ಪರೀಕ್ಷೆ ಹೇಗಿರುತ್ತಪ್ಪ ಅಂದರೆ ಹೆಸರೇ ಸೂಚಿಸುವಂತೆ ಮಾನಸಿಕ ಸಾಮರ್ಥ್ಯ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಇದು. ಹಾಗಾಗಿ ಇದು ಶಬ್ದರಹಿತ ಪರೀಕ್ಷೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅಕ್ಷರಗಳಿರಲ್ಲ, ಪ್ರಶ್ನೆಗಳನ್ನ ಕೇಳಿರಲ್ಲ. ಇದರಲ್ಲಿ ಅಕ್ಷರಗಳಿಲ್ಲದೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಉದಾಹರಣೆಗೆ ಒಂದು ಚಿತ್ರ ಕೊಟ್ಟಿರ್ತಾರೆ, ಆ ಚಿತ್ರವನ್ನು ಅದನ್ನು ಗುರುತಿಸೋದು. ಅದರಲ್ಲಿ 10 ವಿಭಾಗಗಳು ಬರ್ತವೆ, ಅದರ ಮುಂದಿನ ಹೇಳ್ತೀನಿ ಅಂತ. ನೆಕ್ಸ್ಟ್ ಶಬ್ದರಹಿತ ಪರೀಕ್ಷೆ ಆಗಿರುತ್ತೆ. ಅದಾದಮೇಲೆ ಇದರಲ್ಲಿ ಆಕೃತಿ ಮತ್ತು ಚಿತ್ರಗಳನ್ನು ನೀಡುತ್ತಾರೆ. ಇದರಲ್ಲಿ ಏನು ಕೊಟ್ಟಿರ್ತಾರೆ, ಆಕೃತಿಗಳು ಮತ್ತು ಚಿತ್ರಗಳು. ಆಕೃತಿಗಳಂದರೆ ತ್ರಿಭುಜ ಆಗಿರ್ಬೋದು, ಚೌಕ ಆಗಿರ್ಬೋದು, ಆಯತ ಆಗಿರ್ಬೋದು, ಘನ ಆಗಿರ್ಬೋದು, ಇನ್ನಿತರ ಆಯತಗಳನ್ನು ಕೊಟ್ಟಿರ್ತಾರೆ. ಆಲ್ಫಾಬೆಟ್ಸ್ ಕೊಟ್ಟಿರ್ತಾರೆ. ಇನ್ನು ಉಳಿದಂಥ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಸಂಖ್ಯೆಗಳಲ್ಲಿ ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಈ ಸರಿ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಇದೇ ರೀತಿಯಾಗಿ ಇನ್ನಿತರ ಸಂಖ್ಯೆಗಳನ್ನು ಕೊಟ್ಟು ಅವ್ರು ಏನು ಮಾಡಿರ್ತಾರೆ, ಈ ಒಂದು ಮಾನಸಿಕ ಸಾಮರ್ಥ್ಯವನ್ನು ಅಳಿಲಿಕ್ಕೆ ಪರೀಕ್ಷೆನ ಇಟ್ಟಿರ್ತಾರೆ. 3ನೇದಂದರೆ ಹೇಳಿದ್ಮೇಲಾಗಲೇ ಮಕ್ಕಳಲ್ಲಿ ಅಡಗಿರುವ ಮಾನಸಿಕ ಸಾಮರ್ಥ್ಯಗಳನ್ನು ಅಳೆಯುವುದೇ ಇದರ ಈ ಪರೀಕ್ಷೆ ಮುಖ್ಯ ಉದ್ದೇಶ. ಮುಂದೆ ಅವರದ್ದು ಏನಾಗುತ್ತಪ್ಪ ಅಂದರೆ ಇಲ್ಲಿ ಈ ವಿಭಾಗದಲ್ಲಿ ಎಷ್ಟು ವಿಭಾಗ ಇರುತ್ತೆ, ಈ ವಿಭಾಗದಲ್ಲಿ ಎಷ್ಟು ಮಾದರಿಯ ಪ್ರಶ್ನೆಗಳಿರ್ತವೆ ಅಂತ ಹೇಳಿದ್ರೆ, ಈ ವಿಭಾಗದಲ್ಲಿ 10 ಮಾದರಿ ವಿಧದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಎಷ್ಟು ಮಾದರಿಗಳಲ್ಲಿ ಅಂದರೆ 10 ಮಾದರಿಯ. ಉದಾಹರಣೆಗೆ ಭಿನ್ನತೆ, ಮತ್ತು ಅದೇ ರೀತಿಯಾದಂಥ 3ನೇ ಚಿತ್ರ ಹುಡುಕೋದು, ಕನ್ನಡಿಯ ಚಿತ್ರ. ಇನ್ನು 10 ವಿಭಾಗಗಳು ಯಾವ ಅನ್ನೋದನ್ನು ನಾನು ಹೇಳ್ತೀನಿ ಅಂತ. ಈಗ ಮತ್ತು 10 ವಿಭಾಗದಲ್ಲಿ ಒಂದು ವಿಭಾಗದಲ್ಲಿ ಎಷ್ಟು ಪ್ರಶ್ನೆ ಕೇಳ್ತಾರಪ್ಪ ಅಂದರೆ, ಒಂದು ವಿಭಾಗದಲ್ಲಿ 4 ಪ್ರಶ್ನೆಗಳಂತೆ ಒಟ್ಟು 40 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಆ 40 ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಅಂದರೆ 50 ಅಂಕಗಳನ್ನು ಇರುತ್ತವೆ. ಹಾಗಾದರೆ ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ನಾವು ಪಡಿಬೇಕಾಗುತ್ತಪ್ಪ ಅಂದರೆ, ಒಂದು ಪ್ರಶ್ನೆಗೆ 1.25 ಅಂಕಗಳು. ಹಾಗಾಗಿ ನಾವು 40 × 1.25 ಮಾಡಿದಾಗ ಒಟ್ಟು ಅಂಕಗಳು ಎಷ್ಟು ಬರ್ತವೆ, 50 ಅಂಕಗಳು. ನಾವಿಲ್ಲಿ 50 ಅಂಕಗಳಿಗೆ ನಾವು ಈ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಾವೇನು ಮಾಡಬೇಕು, ಬರೀಬೇಕಾಗುತ್ತೆ. ಹಾಗಾಗಿ ಈ ಮಾನಸಿಕ ಸಾಮರ್ಥ್ಯ ಅನ್ನೋದು ನಮ್ಮ ಆಲೋಚನಾ ಶಕ್ತಿ, ನಮ್ಮ ಏಕಾಗ್ರತೆ, ನಮ್ಮ ಒಂದು ಅಬ್ಸರ್ವೇಷನ್ ಅಂದರೆ ನಮ್ಮ ಗ್ರಹಿಸುವಿಕೆ ಆಧಾರದ ಮೇಲೆ ಈ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆ ಮಕ್ಕಳ ಏಕಾಗ್ರತೆ, ಆ ಗ್ರಹಿಕೆ ಹೇಗಿರುತ್ತೆ ಅನ್ನೋದನ್ನು ಅಳಿಲಿಕ್ಕೆ ನಮ್ಮ ಈ ನವೋದಯ ವಿದ್ಯಾಲಯ ಸಮಿತಿಯವರು ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಮಾನಸಿಕ ಸಾಮರ್ಥ್ಯಕ್ಕೆ ಅಗ್ದಿ ಈಸಿ ಇರ್ತವೆ, ಏನು ಕಷ್ಟ ಅಂತ ಇವಲ್ಲ. ಯಾಕಂದರೆ ಇಲ್ಲಿ ಹೋಲಿಕೆ, ಭಿನ್ನತೆ ಅನ್ನೋದನ್ನು ನಾವು ಗುರುತಿಸೋದು, ಆ ಗುರುತಿಸುವಿಕೆನೇ ಇಲ್ಲಿ ಪರೀಕ್ಷೆಯ ಒಂದು ಟೆಕ್ನಿಕ್. ಹಾಗಾಗಿ ಮುಂದಿನ ತರಗತಿಯಲ್ಲಿ, ಮುಂದಿನ ಕ್ಲಾಸ್ನಲ್ಲಿ ಏನು ಹೇಳ್ತೀನಪ್ಪ ಅಂದರೆ, ಈ ಮಾನಸಿಕ ಸಾಮರ್ಥ್ಯಗಳು ಉದಾಹರಣೆ ಸಮೇತ ಹೇಗಿರ್ತವೆ, ಆ ಮಾನಸಿಕ ಸಾಮರ್ಥ್ಯ 10 ವಿಭಾಗಗಳು ಯಾವುವು ಅನ್ನೋದನ್ನು ಪರಿಚಯ ಮಾಡಿಕೊಡ್ತೀನಿ. ಇಷ್ಟು ಹೇಳಿ ನನ್ನ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸ್ಟಾಪ್ ಆಯ್ತಾ?